ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆರ್ಸಿಬಿ ಕೆಕೆಆರ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿದೆ. ಆಲ್ಸೋ ಕೆಕೆಆರ್ ಮೊದಲ ಪಂದ್ಯ ಸೋತಿದೆ ಕೂಡ. ಸೋತ ನಂತರ ನಾಯಕ ಅಜಿಂಕ್ಯ ರಹಾನೆ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಆರ್ಸಿಬಿ. ಮೊದಲು ಬ್ಯಾಟಿಂಗ್ ಬಂದ ಕೆಕೆಆರ್ ಕಂಪ್ಲೀಟ್ಲಿ ಡಾಮಿನೇಟ್ ಆಯಿತು ಆರ್ಸಿಬಿ ಬೌಲಿಂಗ್ ಗೆ. ಮೊದಲು ಬಂದ ಕ್ವಿಂಟನ್ ಡಿಕಾಕ್ ಅವರು ಆಡಿದಂತ 5 ಬಾಲ್ಗಳಲ್ಲಿ 4 ರನ್ ಕಲಾಯಕ್ಕೆ ಜಿತೇಶ್ ಶರ್ಮಾ ಅವರು ಕ್ಯಾಚ್ ಕೊಟ್ಟು ಔಟ್ ಆದ್ರು. ಆಲ್ಸೋ ಜೋಶ್ ಹೆಜಲ್ವುಡ್ ಅವರಿಗೆ ವಿಕೆಟ್ ಬಿತ್ತು. ಇನ್ನು ಸುನಿಲ್ ನಾರಾಯಣ್ ಅವರು ಆಡಿದಂತ 26 ಬಾಲ್ಗಳಲ್ಲಿ 44 ರನ್ ಕಲಾಯಕ್ಕೆ ಜಿತೇಶ್ ಶರ್ಮಾ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ರಹಾನೆ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಆಡಿದಂತ 31 ಬಾಲ್ಗಳಲ್ಲಿ 56 ರನ್ ಕಲಾಯಕ್ಕೆ ಕುರ್ನಾಲ್ ಪಾಂಡೆ ಅವರಿಗೆ ಔಟ್ ಆದ್ರು. ಇನ್ನು ವೆಂಕಟೇಶ್ ಅಯ್ಯರ್ ಅವರ ಕಡೆಯಿಂದ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆಡಿದಂತ 7 ಬಾಲ್ಗಳಲ್ಲಿ 6 ರನ್ ಕಲಾಯಕ್ಕೆ ಕುರ್ನಾಲ್ ಪಾಂಡೆ ಅವರಿಗೆ ಔಟ್ ಆದ್ರು. ಇನ್ನು ಇಂಪ್ಯಾಕ್ಟ್ ಆಗಿ ರಘುವಂಶಿ ಬಂದಿದ್ರು. ಆಡಿದಂತ 22 ಬಾಲ್ಗಳಲ್ಲಿ 30 ರನ್ ಕಲಾಯಕ್ಕೆ ಎಸ್ ದಯಾಳ್ ಅವರಿಗೆ ಔಟ್ ಆದ್ರು. ಇನ್ನು ರಿಂಕು ಸಿಂಗ್ ಅವರು ಆಡಿದಂತ 10 ಬಾಲ್ಗಳಲ್ಲಿ 12 ರನ್ ಕಲಾಯಕ್ಕೆ ಕುರ್ನಾಲ್ ಪಾಂಡೆ ಅವರಿಗೆ ಔಟ್ ಆದ್ರು. ಆಂಡ್ರೆ ರಸಲ್ ಅವರು ಆಡಿದಂತ 3 ಬಾಲ್ಗಳಲ್ಲಿ 4 ರನ್ ಕಲಾಯಕ್ಕೆ ಶ್ರೇಯಸ್ ಶರ್ಮಾ ಅವರಿಗೆ ಔಟ್ ಆದ್ರು. ಕೆಕೆಆರ್ ಕಡೆ ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಕೆಕೆಆರ್ ಆಡಿದಂತ 20 ಓವರ್ಗಳಲ್ಲಿ 174 ರನ್ ಕಲಾಯಕ್ಕೆ 8 ವಿಕೆಟ್ ಕಳೆದುಕೊಂಡಿತ್ತು. ಆರ್ಸಿಬಿಗೆ 175 ರನ್ ಟಾರ್ಗೆಟ್ ಇತ್ತು. ಆರ್ಸಿಬಿ ಸಖತ್ತಾಗಿ ಡಾಮಿನೇಟ್ ಮಾಡಿದೆ ಬ್ಯಾಟಿಂಗ್ ನಲ್ಲಿ. ಓಪನಿಂಗ್ ನಲ್ಲಿ ಬಂದ ಫಿಲಿಪ್ ಸಾಲ್ಟ್ ಅವರು ಧ್ವಂಸ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಆಡಿದಂತ 31 ಬಾಲ್ಗಳಲ್ಲಿ 56 ರನ್ ಕಲಾಯಕ್ಕೆ ವರುಣ್ ಚಕ್ರವರ್ತಿ ಅವರಿಗೆ ಔಟ್ ಆದ್ರು. ಸ್ಟಾರ್ಟಿಂಗ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟರು ಫಿಲಿಪ್ ಸಾಲ್ಟ್ ಅವರು. ಇನ್ನು ವಿರಾಟ್ ಕೊಹ್ಲಿ ಅವರು ಕೂಡ ಕೊನೆಯವರೆಗೂ ಮ್ಯಾಚ್ ನ ತಗೊಂಡೋಗಿದ್ದಾರೆ. ಆಡಿದಂತ 36 ಬಾಲ್ಗಳಲ್ಲಿ 59 ರನ್ ಕಲಾಯಕ್ಕೆ ನಾಟ್ಔಟ್ ಆಗಿ ಕೂಡ ಉಳಿದ್ರು. ದೇವದತ್ ಪಡಿಕ್ಕಲ್ ಅವರು ಆಡಿದಂತ 10 ಬಾಲ್ಗಳಲ್ಲಿ 10 ರನ್ ಕಲಾಯಕ್ಕೆ ಸುನಿಲ್ ನಾರಾಯಣ್ ಅವರಿಗೆ ಔಟ್ ಆದ್ರು. ಇನ್ನು ಪಟಿದಾರ್ ಅವರು ಕೂಡ ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದು ಚೆನ್ನಾಗಿ ಡಾಮಿನೇಟ್ ಮಾಡಿದ್ರು. ಆಡಿದಂತ 16 ಬಾಲ್ಗಳಲ್ಲಿ 34 ರನ್ ಕಲಾಯಕ್ಕೆ ವೈಭವ್ ಅರೋರ್ ಅವರಿಗೆ ಔಟ್ ಆದ್ರು. ಇನ್ನು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಲಿವಿಂಗ್ಸ್ಟನ್ ಅವರು ಚೆನ್ನಾಗಿ ಆಡಿದ್ರು. ಆಡಿದಂತ 5 ಬಾಲ್ಗಳಲ್ಲಿ 15 ರನ್ ಕಲಾಯಕ್ಕೆ ಮ್ಯಾಚ್ ನ ಫಿನಿಶ್ ಮಾಡಿದ್ರು. ಆಲ್ಸೋ ಆರ್ಸಿಬಿ ಮೊದಲ ಪಂದ್ಯದಲ್ಲಿ ಗೆದ್ದಿದೆ. ಸೋತ ನಂತರ ನಾಯಕ ರಹಾನೆ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಈ ಮೊದಲ ಪಂದ್ಯದಲ್ಲಿ ನಾವು ಆರಂಭದಲ್ಲಿ ಚೆನ್ನಾಗಿ ಆಡಿಲ್ಲ, ಆದರೆ ನಾನು ಪ್ರಯತ್ನ ಪಟ್ಟೆ. ಇವತ್ತಿನ ದಿನ ಕೊಹ್ಲಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ಹಾಗೂ ರಜತ್ ಪಟಿದಾರ್ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು. ರಜತ್ ಪಟಿದಾರ್ ಕ್ಯಾಪ್ಟನ್ಸಿ ಇರಬಹುದು, ಫೀಲ್ಡ್ ಸೆಟ್ ಎಲ್ಲ ವಿರಾಟ್ ಕೊಹ್ಲಿ ಅವರೇ ಮ್ಯಾನೇಜ್ ಮಾಡ್ತಾರೆ ಅಂತ ರಹಾನೆ ಅವರು ಹೇಳಿದ್ದಾರೆ. ಹಾಗೂ ಫಿಲಿಪ್ ಸಾಲ್ಟ್ ಅವರು ಒಳ್ಳೆ ಲಯದಲ್ಲಿ ಕಾಣಿಸ್ಕೊಂಡ್ರು. ಇದರಿಂದ ನಾವು ಸೋಲಲು ದೊಡ್ಡ ಕಾರಣವಾಗಿತ್ತು ಅಂತ ರಹಾನೆ ಅವರು ಹೇಳಿದ್ದಾರೆ. ರಹಾನೆ ಅವರ ಈ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ.